ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರು ರೂರಲ್ ಡಿಸ್ಟಿಕ್ ಪ್ಯೂನ್ ಪೋಸ್ಟ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಈ ಒಂದು ವೆಬ್ಸೈಟ್ ನಮ್ಮದು ವೆಬ್ಸೈಟ್ ಬಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಅಪ್ಲೈ ನೋ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಬೆಂಗಳೂರು ರೂರಲ್ ಡಿಸ್ಟಿಕ್ ಕೋರ್ಟ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಪ್ಯೂನ್ ಪೋಸ್ಟಿನ ಆನ್ಲೈನ್ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಕೇಳ್ತಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಇದೆ, ಏಜ್ ರಿಲ್ಯಾಕ್ಸೇಷನ್ಸು, ಮತ್ತೆ ಫೋಟೋ ಸೈಜು ಎಷ್ಟಿರಬೇಕು, ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಮತ್ತೆ ಯಾವ ರೀತಿ ಪೇಮೆಂಟ್ ಇರುತ್ತೆ ಅನ್ನೋದೆಲ್ಲ ಕೊಟ್ಟಿದೆ. ಓಕೆನಾ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 20ನೇ ತಾರೀಕಿದೆ ಸ್ನೇಹಿತರೆ. ಅಪ್ಲೈ ಮಾಡ್ಕೋಬಹುದು. 10ನೇ ಕ್ಲಾಸ್ ಮುಗಿಸಿರೋರು ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇದನ್ನು ಓಕೆ ಕೊಡಿ ಸ್ನೇಹಿತರೆ. ಓಕೆ ಅಂದ್ರೆ ರೆಡಿಯಾಗಿ ಇಟ್ಕೊಂಡಿರಿ, ಫೋಟೋ ಕಾಪಿ ಮತ್ತೆ ಸೈನ್ ನ ರೆಡಿಯಾಗಿ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ಇದೊಂದು ಇನ್ಸ್ಟ್ರಕ್ಷನ್ ಬರ್ತಾ ಇದೆ. ಇದನ್ನು ಓಕೆ ಕೊಟ್ರೆ ನಿಮ್ಗೆ ಈ ರೀತಿಯ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಓಕೆನಾ ಸ್ನೇಹಿತರೆ. ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಮೇನ್ ಆಗಿ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಅಪ್ಲೈ ಮಾಡುವಾಗ ರಿಜೆಕ್ಟ್ ಆಗೋದಿಕ್ಕೆ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಆ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಮೊಬೈಲ್ ನಂಬರ್ ಯೂಸ್ ಮಾಡುವಂತ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿನ ಕೊಡಿ ಅಂತ ಹೇಳಿದ್ದಾರೆ. ಓಕೆನಾ ಸ್ನೇಹಿತರೆ. ಅದಾದ ನಂತರ ನಿಮ್ಮ SSLC ಮಾರ್ಕ್ಸ್ ಮತ್ತೆ 10th ಇದ್ರದ್ದು CGPA ಕನ್ವರ್ಟಿಂಗು ಅಥವಾ ಪರ್ಸೆಂಟೇಜು ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ಫೋಟೋಗ್ರಾಫು, ಸೈನು, ಇದಿಷ್ಟು ಯಾವ ಸೈಜಲ್ಲಿ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. 50 KB ಕೆಳಗಡೆ ಇರಬೇಕು ಸ್ನೇಹಿತರೆ ಫೋಟೋ ಮತ್ತೆ ಸೈನ್. ಮತ್ತೆ ಇಮೇಲ್ ಐ ಡಿ ಮತ್ತೆ SMS ನಿಮ್ಮ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತೆ ಪೇಮೆಂಟ್ ರೆಸಿಪ್ಟ್ ಕೂಡ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಓಕೆನಾ. ಅದಾದ ನಂತರ ಯಾವ್ದು ಲಾಸ್ಟ್ ಡೇಟು, ಯಾವತ್ತು ಬಿಲ್ ಪೇಮೆಂಟ್ ಮಾಡಬೇಕು ಅಥವಾ ಫೀ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಮತ್ತೆ ಯಾವ್ಯಾವ ಕ್ಯಾಂಡಿಡೇಟ್ಸು ಯಾವ ರೀತಿ ಬರಬೇಕು, ಕ್ಯಾಂಡಿಡೇಟ್ಸ್ ಕಾರ್ಡ್ ಫಾರ್ ವೈವಾ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ ಸೇಮ್ ಅಟ್ ದೇರ್ ಓನ್ ಕಾಸ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದೇ ಜಿಲ್ಲೆಯವರು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದಾಗ ವೈವಾಗೆ ಏನಾದರೂ ಕರೆದಾಗ ನೀವು ವೈವಾ ಅಂದ್ರೆ ಇಂಟರ್ವ್ಯೂಗೆ ಏನಾದ್ರು ಕರೆದಾಗ ನಿಮ್ಮ ಸ್ವಂತ ದುಡ್ಡಿನಲ್ಲಿ ನೀವು ಬಂದು ಇದನ್ನ ಮಾಡ್ಕೋಬೇಕು ಅಂತ ಇದೆ ಸ್ನೇಹಿತರೆ. ಅದಾದ ನಂತರ SSLC ಪಾಸ್ ಕಾರ್ಡು, ಕ್ಯಾಶ್ ಸರ್ಟಿಫಿಕೇಟ್, ಚಲನ್ನು, ಪ್ರಿಂಟ್ಔಟ್, ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೀವು ತರಬೇಕು ಅಂತ ಇದೆ. ನೋಡಿ ಏನೇನ್ ತರಬೇಕು ಅಂತಂದ್ರೆ ಅಪ್ಲಿಕೇಶನ್ ಪ್ರಿಂಟ್ಔಟ್, ಆಮೇಲೆ ಒಂದು ರೆಸಿಪ್ಟ್ ಕಾಪಿ, SSLC ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ಗೋಸ್ಕರ, ಮತ್ತೆ SSLC ಮಾರ್ಕ್ಸ್ ಕಾರ್ಡು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ ಏನಾದ್ರು ಸೆಲೆಕ್ಟ್ ಆಯ್ತು ಅಂದ್ರೆ, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಮಿಲಿಟರಿ ಅವರಾಗಿದ್ರೆ ಮಿಲಿಟರಿಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಡಿಸ್ಚಾರ್ಜ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಯಾರಿಗೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ, ಮತ್ತೆ ಸರ್ಟಿಫಿಕೇಟ್ ಫಾರ್ ಕನ್ಸರ್ನ್ ಅಥಾರಿಟಿ ರಿಗಾರ್ಡ್ಸ್ ಡಿಸ್ಪ್ಲೇಸ್ಮೆಂಟ್ ಬೈ ಪ್ರಾಜೆಕ್ಟ್ಸ್ ಅಲ್ಲಿ ಯಾರಾದ್ರೂ ಆಗಿದ್ರೆ ಅವರು ಅದ್ರ ಸರ್ಟಿಫಿಕೇಟ್ ಬೇಕು. ಅದಾದ್ಮೇಲೆ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ತರಬೇಕು, ಯಾರಾದ್ರೂ ಜನರಲ್ ಮೆರಿಟ್ ಅಲ್ಲಿ ಬಿಲಾಂಗ್ ಆಗಿದ್ದು ಮತ್ತೆ ಅವರು ರಿಸರ್ವೇಶನ್ ರೂರಲ್ ಕ್ಯಾಟಗರಿಯಲ್ಲಿ ತಗೊಂಡಿದ್ರೆ ಅವರು ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ತರಬೇಕು. ಅದಾದ ನಂತರ ಅವರೆಲ್ಲ ಅಪ್ಲೈ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ಒರಿಜಿನಲ್ ಮತ್ತೆ ಅಸಿಸ್ಟೆಡ್ ಕಾಪಿಗಳನ್ನ ಇದನ್ನ ತಗೊಂಡು ಬರಬೇಕು ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ಕಾಪಿ ವೈವಾಗ ತಗೊಂಡ್ಬರ್ಬೇಕು. ಅದಾದ್ಮೇಲೆ ಕ್ಯಾಂಡಿಡೇಟ್ ಈಸ್ ಫೌಂಡ್ ಟು ಅಟೆಂಪ್ಟ್ ಆರ್ ಒಬ್ಟೈನ್ ಎಕ್ಸ್ಟರ್ನಲ್ ಸಪೋರ್ಟ್ ಬೈ ಎನಿ ಮೀನ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವ್ದಾದ್ರು ಲಂಚ ಕೊಡೋದು ಏನಾದ್ರು ಗೊತ್ತಾಯ್ತಂದ್ರೆ ಅವ್ರನ್ನ ಕ್ಯಾಂಡಿಡೇಚರ್ ಇಂದ ತೆಗೆದಾಕ್ತಿವಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಅದಾದ್ಮೇಲೆ ಐ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಾಗ ಇಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಪೋಸ್ಟ್ ಯಾವ್ದು ಏನು ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರು ಬರೀರಿ. ಫಾದರ್ ನೇಮ್ ಅನ್ನೋ ಜಾಗದಲ್ಲಿ ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡಿ ಅಥವಾ ಮದರ್ ಅಂತ ಸೆಲೆಕ್ಟ್ ಮಾಡಿ ಅವ್ರ ಹೆಸರು ಬರೀರಿ. ಮತ್ತೆ ಜೆಂಡರ್ ಬಂದು ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ಡೇಟ್ ಆಫ್ ಬರ್ತ್ ಬಂದು ಇಲ್ಲಿ ಡೇಟ್ ಮಂತ್ ಇಯರ್ ಹಾಕಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಏಜ್ ಕೂಡ ಅದೇ ಆಟೋಮೆಟಿಕ್ಲಿ ತೋರಿಸುತ್ತೆ. ಇದಿಷ್ಟು ನೋಡ್ಕೊಳ್ಳಿ. ಆಮೇಲೆ ಕ್ಯಾಟಗರಿ ಕ್ಲೈಮ್ಡ್ ಅಂತ ಇದಾರೆ, ಕ್ಯಾಟಗರಿ ಯಾವ ಕ್ಯಾಟಗರಿ ಅದನ್ನ ಚೆಕ್ ಮಾಡ್ಕೊಂಡು ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟಿನ ನಂಬರ್, ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಗೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಆಮೇಲೆ ಅದ್ರದ್ದು ಡೇಟ್ ಕೂಡ ಇಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ. ಆಮೇಲೆ ರಿಸರ್ವೇಶನ್ ಇಲ್ಲಿ ಕೇಳ್ತಿದ್ದಾರೆ. ರಿಸರ್ವೇಶನ್ ಏನು, ರೂರಲ್ ಆಗಿದ್ರೆ ರೂರಲ್ದು ಸರ್ಟಿಫಿಕೇಟ್ ಟಿಕ್ ಮಾಡಬೇಕು. ಮತ್ತೆ ಮೆಡಿಕಲ್ ಆಗಿದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಯಾವ ರೀತಿಯ ಮೆಡಿಕಲ್ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ
ಮೆಡಿಕಲ್ ಅಂದ್ರೆ ಡಿಸೇಬಿಲಿಟಿ, ಯಾವ ರೀತಿಯ ಡಿಸೇಬಿಲಿಟಿ ಇದೆ ಅಂತ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಅಂತ ಕೊಟ್ಟು ಡೇಟ್ ಆಫ್ ದ ಸರ್ಟಿಫಿಕೇಟ್ ಅದನ್ನು ಕೊಡಬೇಕು. ಡಿಸ್ಪ್ಲೇಸ್ಡ್ ಫ್ರಮ್ ಪ್ರಾಜೆಕ್ಟ್ ಅಂತ ಏನಾರು ಆಯ್ತಂದ್ರೆ ಅವ್ರದ್ದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಷ್ಟು ವರ್ಷದ್ದು ಅನ್ನೋದು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಕ್ಬೇಕು. ಓಕೆನಾ. ಅದಾದ ನಂತರ ಇಲ್ಲಿ ಕರ್ನಾಟಕ ಸ್ಟೇಟ್ ಸೆನ್ಸಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಆಗಿದ್ರೆ ಅವರು ಎಷ್ಟು ವರ್ಷ ಅದನ್ನ ಹಾಕ್ಬೇಕು. ಬಾಂಡೆಡ್ ಲೇಬರ್ ಆಗಿದ್ರೆ ಡೇಟ್ ಆಫ್ ಸರ್ಟಿಫಿಕೇಶನ್ ಅದನ್ನ ಹಾಕ್ಬೇಕು. ಅಥವಾ ಹೋಲ್ ಟೈಮ್ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಟರ್ ಆಗಿದ್ರೆ, ಕೆಡೆಟ್ ಇನ್ಸ್ಟ್ರಕ್ಟರ್ ಆಗಿದ್ರೆ NCC ಅಲ್ಲಿ ಅವ್ರದ್ದು ಎಷ್ಟು ವರ್ಷ ಅನ್ನೋದನ್ನ ಹಾಕ್ಬೇಕು. ಅದಾದ್ಮೇಲೆ ಇನ್ ಕರ್ನಾಟಕ ಸ್ಟೇಟ್ ರೂರಲ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಲ್ಲಿ ಏನಾದ್ರು ಬಂದವರಾಗಿದ್ರೆ ಅವರು ಕೂಡ ಇಲ್ಲಿ ಅದು ಎಷ್ಟು ವರ್ಷ ಅನ್ನೋದನ್ನ ಹಾಕ್ಬೇಕು. ಮ್ಯಾರಿಡ್ ಅನ್ಮ್ಯಾರಿಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸಿಟಿಸನ್ ಇಂಡಿಯನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ಇಲ್ಲಿ ನಿಮ್ಮ ಅಡ್ರೆಸ್ ನ ಹಾಕಿ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಯಾವ ಏರಿಯಾ ಅನ್ನೋದನ್ನ ಹಾಕಿ. ಸ್ಟೇಟು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಯಾವ ಡಿಸ್ಟಿಕ್ ನಿಮ್ದು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಕೋಡ್ ಹಾಕಿ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳಿದ್ರೆ ಎಸ್ ಆರ್ ನೋ ಅಂತ, ಎಸ್ ಆದ್ರೆ ಎಸ್ ಹಾಕಿ, ನೋ ಆದ್ರೆ ನೋ ಅಂತ ಹಾಕ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಯಾವ್ದಿದೆ ಅದನ್ನ ಅಪ್ಲೈ ಮಾಡಿ. ಅದಾದ ನಂತರ ಫೋನ್ ನಂಬರ್ ನೀವು ಕರೆಕ್ಟ್ ಆಗಿ ಫೋನ್ ನಂಬರ್ನ ಕೊಡಬೇಕು ಸ್ನೇಹಿತರೆ. ಆಮೇಲೆ ಇಮೇಲ್ ಐಡಿ ಕರೆಕ್ಟ್ ಆಗಿ ಇಮೇಲ್ ಐಡಿ ಕೊಡಬೇಕು. ಅದಾದ ನಂತರ ಇಲ್ಲಿ ನೀವು ವೆದರ್ ಅಪ್ಲಿಕೆಂಟ್ ಇನ್ ಸರ್ವಿಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ದೇರ್ ಅಂಡರ್ಟೇಕಿಂಗ್ ಅಂತ ಕೇಳಿದ್ರೆ, ಯಾರಾದ್ರೂ ನೀವು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಸ್ ಆರ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಆದ್ರೆ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಅಂತ ಕೇಳಿದರೆ ಅದನ್ನ ಹಾಕ್ಬೇಕು. ಅದಾದ ನಂತರ ಯಾವ್ದಾದ್ರು ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಇದೆಯಾ ಅಥವಾ ಯಾವ್ದಾದ್ರು ಪೆನಾಲ್ಟಿ ಆಗಿದೆಯಾ ನಿಮ್ ಮೇಲೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಅದೇನಾದ್ರು ಆಗಿದ್ರೆ ಎಸ್ ಆರ್ ನೋ ಅಂತ ಕೊಡ್ಬೇಕು. ಎಸ್ ಕೊಟ್ರೆ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಸ್ವಲ್ಪ ಬರಿಬೇಕು. ಆಮೇಲೆ ಕ್ರಿಮಿನಲ್ ನೀವು ಅಥವಾ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆಯಾ, ವಾಸ್ ಎ ಪಾರ್ಟಿ ಟು ಎನಿ ಸಿವಿಲ್ ಅಂತ ಆಗಿದ್ರೆ ಆತರ ಏನಾದ್ರು ಇದ್ರೆ ಎಸ್ ಆರ್ ಕೊಡ್ಬೇಕು. ಎಸ್ ಆದ್ರೆ ಎಸ್ ಅಂತ ಕೊಟ್ಟಾಗ ಅವ್ರದ್ದು ಡೀಟೇಲ್ಸ್ ಇಲ್ಲ ಫಿಲ್ಅಪ್ ಮಾಡಿ ಐ ಡು ಹಿಯರ್ ಬೈ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಪ್ರಿವ್ಯೂ ಅಂತ ಕೊಟ್ರೆ ಬರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟನ್ನ ನಾನು ಫಸ್ಟ್ ಫಿಲ್ಅಪ್ ಮಾಡ್ಬಿಟ್ಟು ಅದಾದ ನಂತರ ಪ್ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ಇದನ್ನ ಪಾಸ್ ಮಾಡಿರ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಅಪ್ಲೈ ಮಾಡಿದ ನಂತರ ಇದನ್ನ ಟಿಕ್ ಮಾಡ್ತಾ ಹೋಗ್ಬೇಕು. ಇದಿಷ್ಟು ಟಿಕ್ ಮಾಡ್ಬಿಟ್ಟು ನೀವು ಡಿಕ್ಲೇರ್ ಮಾಡಿದ್ದೀರಿ ಅಂತ ಕೊಟ್ಟು ಇಲ್ಲಿ ನೀವು ಈ ಏನು ಕೆಪೇಜ್ ಬಂದಿದೆ ಆ ಕೆಪೇಜ್ ನ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಅಪ್ಲೈ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕು. ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟಿದ ತಕ್ಷಣ ಈ ತರ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು OTP ಹಾಕ್ಬೇಕು ಸ್ನೇಹಿತರೆ. OTP ಬಂದಿದ ತಕ್ಷಣ ಇದು OTP ಹಾಕಿ ಮತ್ತೆ ಇದೊಂದು ಕೆಪೇಜ್ ಹಾಕಿ ಸಬ್ಮಿಟ್ ಕೊಡ್ಬೇಕು ಸ್ನೇಹಿತರೆ. ಇದಿಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಒಂದು OTP ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ. ಆದ ನಂತರ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಮೇಲೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಕೊಡಬೇಕು. ಈ ಕ್ವಾಲಿಫಿಕೇಶನ್ ಯಾವ್ದು ಮತ್ತೆ ಏನು ಬೋರ್ಡು, ರೋಲ್ ನಂಬರು, CGPA ಅಥವಾ ಪರ್ಸೆಂಟೇಜ್ ಅಂತ ಹೇಳಿ ಚೆಕ್ ಮಾಡುತ್ತೆ. ಅದ್ರ ನಂತರ ಆಡ್ ಕೊಟ್ಟು ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕು ಸ್ನೇಹಿತರೆ. ಇದಿಷ್ಟು ಕೊಡ್ತೀನಿ. ನಂತರ ಯಾವ ಇಯರ್ ಅಲ್ಲಿ ಪಾಸ್ ಆಗಿರೋದು ಅಂತ ಕೊಡಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಅಪ್ಲೈ ಮಾಡಿದ್ಮೇಲೆ ಆಡ್ ಅಂತ ಕೊಟ್ಟು ಸೇವ್ ಅಂಡ್ ಕಂಟಿನ್ಯೂ ಆದ ನಂತರ ಇದಿಷ್ಟು ಬರುತ್ತೆ.
ಇದರಲ್ಲಿ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಫುಲ್ ಡೀಟೇಲ್ ಆಗಿ ಕೊಟ್ಟಿರೋದು. ಏನಿಲ್ಲ 50 KB ಕಮ್ಮಿ ಇರಲಿ, ಆ ರೀತಿ ಫೋಟೋನ ನೀವು ಚೆಕ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಇದಿಷ್ಟು ಫೋಟೋಗಳನ್ನ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕು. ನೋಡ್ಕೊಂಡು ಅಪ್ಲೈ ಮಾಡಿದ ನಂತರ ಅಗ್ರಿ ಅಂತ ಕೊಟ್ಟು ಡಿಕ್ಲೇರ್ ಕೊಟ್ಟು ಇದನ್ನು ಚೂಸು ಮಾಡಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ಫೋಟೋ ಎರಡೂ ಅಗ್ರಿ ಅಂತ ಕೊಡಬೇಕು. ಅದಾದ ನಂತರ ಪ್ರಿವ್ಯೂ ಕೊಟ್ಟರೆ ಇದು ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆನಾ? ಇದಾದ ನಂತರ ಐ ಇಯರ್ ಬೈ ಅಂತ ಇಲ್ಲಿ ಫುಲ್ಲು ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಕೊಟ್ಟು ಎಡಿಟ್ ಮಾಡಬೇಕು ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ನಂತರ ಫರ್ದರ್ ಡೀಟೇಲ್ಸ್ ಏನು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೀಟೇಲ್ ಕೊಡುತ್ತೆ. ಓಕೆನಾ? 1 ನಿಮಿಷ ಕಾದರೆ ಆಟೋಮೆಟಿಕಲಿ ಇದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಅದೆಲ್ಲ ಬಂದ್ಬಿಟ್ಟು ಪ್ರಿಂಟ್ಗೆ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಕಮೆಂಟ್ನಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.